ಬಟ್ ಇದೆಲ್ಲ ಹಳ್ಳದ ಜಾಗ ಸರ್ ಅದು. ಅಲ್ಲ ನಮ್ಮ ಹೊಲದ್ದೇ ಹಾಂ ಈ ನೀರು ಏನೈತಲ್ರಿ ನಮ್ಮ ಹೊಲಕ್ಕೆ ಬರುವಂಥದ್ದಲ್ಲ. ಹಳ್ಳಕ್ಕೆ ಹರಿದು ಹೋಗ್ಬೇಕು ನಮ್ಮ ಬದುವಿನ ಪಕ್ಕಕ್ಕೆ ರೀ. ಹಾಂ ಇನ್ನೊಬ್ರ ಹೊಲದಾಗಿಂದ ಹಳ್ಳ ಸೇರ್ತಕ್ಕಂಥ ನೀರದು. ಹ್ಞೂ ಅದಕ್ಕೆ ಈಗ ಒಂದು 7 ವರ್ಷದಿಂದ ಏನಾಯಿತು, ಆ ನೀರು ಹರಿದು ಹೋಗ್ತಿತ್ತಲ್ಲ, ಇಲ್ಲೊಂದು ಕೃಷಿ ಹೊಂಡ ಯಾಕೆ ಮಾಡ್ಕೋಬಾರ್ದು, ನೀರು ನಿಂತರೆ ನಮಗೆ ಅಂತರ್ಜಲ ಮಟ್ಟನೂ ಜಾಸ್ತಿ ಆಗುತ್ತೆ. ಹೀಗಾಗಿ ಒಂದು ಮಾಡೋಣ ಅಂತ ಫಸ್ಟಿಗೆ ಒಂದು ಮಾಡಿದೆ ಇದನ್ನು. 1 ಎಕರೆಗೆ 2 ಗುಂಟೆ ಕಡಿಮೆ ಆಗ್ತದೆ ಅದು. ಸರ್ ಒಂದು ಒಕ್ರಾಣಿ ಒಂದು ಒಕ್ಕರಣೆ ಅಂದರೆ ಅಷ್ಟು ದೊಡ್ಡದು. 270 ಫೀಟ್ ಉದ್ದ ಇದೆ ರೀ. ಹ್ಞೂ 110 ಫೀಟ್ ಅಗಲ ಇದೆ. ಹ್ಞೂ 6.5 ಫೀಟ್ ಆಳ. 6.5 ಫೀಟ್ ಆಳ. ಆಳ ಓಕೆ. ಅದನ್ನು ನಾನು ಮಾಡಿಕೊಂಡು ಆ ಕಡೆಯೂ ನಮ್ಮ ಹೊಲದ ಬದುವಿನಿಂದ ನೀರು ಹೋಗ್ತಿತ್ತಲ್ಲ, ಹ್ಞೂ ಒಳ್ಳೆ ಒಂದು ಸಲ ಮಳೆ ಆಗಿಬಿಟ್ರೆ ಮೇಲೆ ಭಾಳಷ್ಟು ಎಕರೆಯಿಂದ ನೀರು ಹರಿದು ವೇಸ್ಟ್ ಆಗಿ ಹೋಗ್ತಿತ್ತು, ಹಳ್ಳಕ್ಕೆ ಹೋಗೋದು. ನಾನು ಈ ಕಡೆ ದಾರಿ ಮಾಡ್ಕೊಂಡ್ಬಿಟ್ಟೆ. ಅದು ಆ ದಾರಿ ಮಾಡಿಕೊಂಡು ಅದನ್ನು ನೀರು ಇಲ್ಲಿ ಸ್ಟೋರ್ ಮಾಡಿಕೊಂಡು ಮೊದಲನೇ ವರ್ಷ ಬರೀ 1500 ಮೀನು ಬಿಟ್ಟಿದ್ದೆ ನಾನು. ಹ್ಞೂ ಏನು ಕಟ್ಲಾ ಇವು 4 ಜಾತಿ ಸೇರಿಸಿ 1500 ಮೀನು ಬಿಟ್ಟಿದ್ದೆ. ಹ್ಞೂ ಆ ಮೊದಲನೇ ವರ್ಷ ಅದು ಒಂದು 32,000 ರೂಪಾಯ್ದು ಆಗಿತ್ತು ಸರ್. ಅದು ನಾವೇನು ಮಾಡ್ತಿರ್ಲಿಲ್ಲ ಅದಕ್ಕೆ. ಹಾಂ ನಮ್ಮ ಹನಮಸಾಗರದೊಳಗೆ ಕೆಲವು ಹಿಟ್ಟು ಹಾಕೋ ಗಿರಣಿಗಳದಾವೆ ಸರ್. ಹ್ಞೂ ಅವರೆಲ್ಲ ನಮ್ಮ ಸ್ನೇಹಿತರೆ. ಅವ್ರೇನು ಮಾಡ್ತಿದ್ರು ಅಂದರೆ, ಡೈಲಿ ಸಾಯಂಕಾಲ ಮನೆಗೆ ಹೋಗುವಾಗ ಅಥವಾ ಮುಂಜಾನೆ ಕಸ ಬಳಿಯೋದು ಒಂದು ಪದ್ಧತಿ ಅಲ್ಲ ಗಿರಣಿದು. ಹಿಟ್ಟು ಹಾಕ್ಸ್ಕೊಂಡು ಹೋಗಿದ್ದೆಲ್ಲ ವೇಸ್ಟ್ ತಿಪ್ಪಿಗೆ ಹಾಕಿಬಿಡ್ತಿದ್ರು ಅವರು. ಹಾಂ ವೇಸ್ಟಾಗಿ ಹೋಗ್ತಿತ್ತು. ಹೀಗಾಗಿ ಅವ್ರಿಗೆ ಹೇಳಿದೆ ನಾನು, ಇದು ವೇಸ್ಟ್ ಯಾಕೆ ಮಾಡ್ತೀರಿ, ನನಗೆ ಕೊಟ್ಬಿಡ್ರಿ ಅಂತ. ಹ್ಞೂ ಅವರು ಯಾರೋ ಸ್ನೇಹಿತರು ಎಲ್ಲರೂ ಬೇಡ ಅಂತ ತೊಗೊಂಡು ಹೋಗ್ರಿ ಅಂತಂದ್ರೆ ಎಲ್ಲರೂ. ಅಲ್ಲಿ ಒಂದು ಚೀಲ ತುಂಬ ಇಟ್ಟುಬಿಡ್ತಿದ್ರು ಅವರು. ಅದನ್ನು ತೊಗೊಂಡು ಬರ್ತಿದ್ದೆ ನಾನು. ಆಮೇಲೆ ಅದನ್ನೇ ನಾವು ಈ ಮೀನುಗಳಿಗೆ ಒಂದು ಕಡೆ ಚೆಲ್ಲಿ ಬಿಡ್ತಿದ್ವಿ. ಅದನ್ನು ತಿಂದೇ ಬದುಕ್ತಿದ್ವು. ಅದ್ರ ಜೊತೆಗೆ ನಾವೇನು ಮಾಡಿದ್ವಿ ಅಂದರೆ, ಈ ನಮ್ಮ ಆಕಳ ಸಗಣಿ ಇರ್ತಿತ್ತು, ಸಗಣಿ ವಾರದಾಗ 1-2 ಸಲ ಹಾಕ್ತಿದ್ವಿ. ಉದ್ದೇಶ ಏನಂತಂದರೆ, ನನಗೆ ಈ ಮೀನುಗಾರಿಕೆ ಇಲಾಖೆ ಒಳಗೆ ಹೇಳಿದ್ರು, ಅದು ಸಗಣಿ ಹಾಕೋದ್ರಿಂದ ನಿಂತ ನೀರು ಏನು ಮಲಿನ ಆಗ್ತಿರ್ತದೆ, ದಪ್ಪ ಆಗ್ತಿರ್ತದೆ ನೋಡ್ರಿ, ಇದನ್ನು ಹಾಕೋದ್ರಿಂದ ತೆಳುವಾಗಿ ಮೀನಕ್ಕೆ ಉಸಿರಾಟ ಆಡಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ದಪ್ಪ ಆತಂದರೆ ಮೀನಕ್ಕೆ ಉಸಿರಾಟ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ರು. ಹ್ಞೂ ಹೀಗಾಗಿ ವಾರಕ್ಕೆ ಒಂದು ಮಿನಿಮಮ್ ಒಂದು 20-30 ಕೆ ಜಿಯಷ್ಟು ಸಗಣಿ, ಹಸಿ ಸಗಣಿ ಹಾಕ್ರಿ ಅಂತಿದ್ರು. ಹ್ಞೂ ಆ ಸಗಣಿ ಒಂದು ನಮ್ಮ ದನಗಳು ಇರ್ತಿದ್ವು, ಅದು ಸಗಣಿನ ಇಲ್ಲೇ ಹಾಕಿಬಿಡ್ತಿದ್ವಿ. ನಾವು ಹೆಚ್ಚು ಕಡಿಮೆ 8-9 ತಿಂಗಳು ಅದನ್ನು ಬೆಳೆಸ್ತಿದ್ವಿ ಸರ್. ಬೆಳೆಸಿದಾಗ ನಮಗೆ ಮಿನಿಮಮ್ 850 ಗ್ರಾಮಿನ ತನಕ ಮೀನು ಬರೋವು. 750 ಗ್ರಾಮಿನಿಂದ 850 ಕೆ ಜಿ ತನಕ ಬರ್ತಿತ್ತು. ಹ್ಞೂ ಅದನ್ನ ಎಷ್ಟು ವರ್ಷ ಬೆಳೆಸ್ತಿದ್ರಿ ಸರ್? ನಾವು 8-9 ತಿಂಗಳು ಬಳಸ್ತಿದ್ದೀವಿ ರೀ. 9 ತಿಂಗಳ ಮರಿ ತಂದು ಬಿಟ್ಟ ಮೇಲೆ 9 ತಿಂಗಳ. ಹೌದು. ಹ್ಞೂ ಆಮೇಲೆ ಇಲ್ಲಿ ನನ್ನ ಪಕ್ಕಕ್ಕೆ ಒಂದು ಗುಡೂರು ಅಂತ ಊರಿದೆ. ಹ್ಞೂ ನನ್ನಿಂದ 18 ಕಿಲೋಮೀಟ್ರ್ ದೂರ ಆಗ್ತಾರೆ ಅವರು. ಅಲ್ಲಿ ಈ ಕೂಡಲ ಸಂಗಮ ನದಿಗೆ ಏನು ಇದು ನಮ್ಮ ಕೃಷ್ಣಾ ನದಿ ಹೋಗ್ತದಲ್ಲ, ಹ್ಞೂ ಅಲ್ಲಿ ಮೀನು ಹಿಡ್ಲಿಕ್ಕೆ ಹೋಗ್ತಕ್ಕಂಥ ಬೆಸ್ತರು ಭಾಳ ಮಂದಿ ಇದ್ದಾರೆ ರೀ ಅವರಲ್ಲಿ. ಅವ್ರು ನನಗೆ ಸಂಪರ್ಕಕ್ಕೆ ಸಿಕ್ಕರು. ಅವ್ರಿಗೆ ನನ್ನ ಹತ್ರ ಮೀನು ಸಿಗುತ್ತೆ ಅಂತ ಹೇಳಿದಾಗ ಅವ್ರೇನು ಮಾಡ್ತಾರೆ ಅಂದರೆ, ಅಲ್ಲಿ ಖಾಲಿ ಇದ್ದಾಗ, ಅಲ್ಲಿ ಹೋಗ್ಲಾರ್ದಾಗ ನನ್ನ ಹತ್ರ ಬಂದುಬಿಡೋರು. ಹ್ಞೂ ನಾನು ಮೀನದ ಸೈಜ್ ಬಂದಾಗ ನಾನು ಕರೆಸ್ತಿದ್ದೆ 8 ತಿಂಗಳಕ್ಕೊಂದ್ಸರಿ. ಹ್ಞೂ ಅವರು 1-2 ಮೀನು ಅದನ್ನು ಶಾಂಪಲ್ ತೆಗಿತಿದ್ರು. ತೆಗೆದು ಇಬ್ಬರ ನಡುವೆ ಒಂದು ಒಪ್ಪಂದ ಆಗ್ತಿತ್ತು ರೇಟು. ಆ ರೇಟಿನ ಪ್ರಕಾರ ಮಾರಾಟ ಮಾಡಿಬಿಡ್ತಿದ್ವಿ. ಅವರು ಒಂದು 15 ದಿನದೊಳಗೆ ಖಾಲಿ ಮಾಡಿಬಿಡ್ತಿದ್ರು. ಒಂದು 4-5 ಜನ ಬರ್ತಿದ್ರು. ಹ್ಞೂ ಖಾಲಿ ಮಾಡಿ ಮೀನು ಖರೀದಿ ಮಾಡಿ ಇಲ್ಲೇ ಪೇಮೆಂಟ್ ಮಾಡಿ ಕೊಟ್ಟು ಹೋಗಿಬಿಡ್ತಿದ್ರು. ಕುಂತಲ್ಲೇ ಪೇಮೆಂಟ್. ಏನು ಖರ್ಚು ಏನಿಲ್ಲ, ನ್ಯಾಚುರಲ್ ಆಗಿ ಬೆಳಿತಿದ್ದೆ ಅದನ್ನು. ಹ್ಞೂ ಅದು ಲಾಭ ಅನಿಸ್ತಲ್ಲ, ಅದು ಲಾಭ ಅನಿಸಿದ ತಕ್ಷಣ ಏನು ಮಾಡಿದೆ, ಇನ್ನೂ ವೇಸ್ಟ್ ಲ್ಯಾಂಡ್ ಭಾಳ ಇತ್ತು ನಮ್ಮದು. ಇನ್ನೊಂದು ಯಾಕೆ ಮಾಡಬಾರ್ದು ಅಂತ ಮತ್ತೊಂದು ಮಾಡಿಸಿದೆ ಆ ಕಡೆ, ಹ್ಞೂ ಇದರ ಪಕ್ಕಕ್ಕೆ. ಅದು 1 ಎಕರೆದೇ ಮಾಡಿಸಿದ್ದೀನಿ ರೀ. ಅದು 1 ಎಕರೆ. ಅದು 1 ಎಕರೆ. ಹೀಗಾಗಿ ಎರಡೂ ಸೇರಿ 2 ಎಕರೆ ಆಗಿದೆ. ನಾವು ಒಂದೊಂದು ಕೆರೆ ಒಳಗೆ ನಾನು 5000 ಮೀನದ ಮರಿಗಳನ್ನ ಬಿಡ್ತೀನಿ ರೀ. ಹ್ಞೂ ಆ 5000 ಮೀನದ ಮರಿ ಒಳಗೆ ನಾನು 4 ಜಾತಿಯ ಮೀನುಗಳನ್ನು ಬಿಟ್ಟಿರ್ತೀನಿ. 4 ಜಾತಿದು ಯಾಕೆ ಬಿಡ್ತೀರಾ ಸರ್? ಒಂದೇ ಜಾತಿದು ಬಿಡ್ಬೋದು. ಅಂದರೆ ನನಗೆ ಈ ಹಾಗಾಗಿ ಅದರ ಮಾಹಿತಿ ತೊಗೊಂಡಿದ್ದೀನಿ ನಾನು ಮೀನುಗಾರಿಕೆ ಇಲಾಖೆಯವರಿಂದ. ಹ್ಞೂ ಈ ಥರ ಬಿಟ್ಟರೆ ಯಾಕೆ ಬಿಡಬೇಕು ಅಂತ ಅವ್ರನ್ನ ಕೇಳಿದಾಗ, ಈ ಕಟ್ಲಾ ಮೀನು ಏನಿದೆಯಲ್ಲ, ಅದು ಮೇಲ್ಮಟ್ಟದಲ್ಲಿ ಮೇಯ್ತದೆ. ಹ್ಞೂ ಇನ್ನು ಕೆಲವು ಮೀನುಗಳು ಒಂದೊಂದು ಪದರಿನೊಳಗೆ ಮೇಯ್ತವೆ, ಒಂದೊಂದು ಅಡಿ ಕೆಳಗೆ ಅಂತೇಳಿ. ಈ ಕಟ್ಲಾ ಏನಿದೆಯಲ್ಲ ರೀ, ಮೇಲಿರ್ತಕ್ಕಂಥ ಎಲ್ಲ ಆಹಾರ ತಿನ್ನುತ್ತದೆ. ಹ್ಞೂ ನಾವು ಏನಾದರೂ ಆಹಾರ ಕೊಟ್ಟಾಗ ಮೇಲೆ ಅದು ಸಿಕ್ಕಿದ್ದಷ್ಟೇ ತಿಂತದೆ, ಆಹಾರ ಕೆಳಗೆ ಇಳಿದು ಹೋಗ್ತದಲ್ಲ, ಹ್ಞೂ ಆವಾಗ ಅದು ವೇಸ್ಟ್ ಆಗ್ತದೆ ರೀ. ಹೀಗಾಗಿ ಒಂದೊಂದು ಪದರದಲ್ಲಿ ಮೇಯ್ತಕ್ಕಂಥ ಮೀನುಗಳನ್ನ ಹಾಕಿದರೆ 4 ಲೇಯರ್ಗಳೊಳಗೆ ಹಾಕ್ತೀವಿ. ಅದು 4 ಪದರದೊಳಗೆ ಒಟ್ಟಾರೆ ಹಾಕಿದಂಥ ಆಹಾರ ವೇಸ್ಟ್ ಆಗಬಾರ್ದು. ಕೆಳಗಡೆ ಇದು ಮಿರ್ಗಲ್ ಕಾಮನ್ ಕಾರ್ಪ್ ಕೆಳಗಡೆ ಈ ರಾಡಿ ಒಳಗೆ ಮೇಯ್ತವ್ರು. ಅಲ್ಲಿ ಕೆಳಗಡೆ ಹೋಗಿ ಬಿದ್ದಿದ್ದನ್ನು ಅದು ತಿಂದು ಬದುಕಿಬಿಡ್ತದೆ. ಹ್ಞೂ ಮೇಲೆ ಹಾಕಿದ್ದು ಮೇಲೆ ಕಟ್ಲಾ ಬಂದುಬಿಡ್ತದೆ ರೀ. ಆಮೇಲೆ ನಾವು ಏನು ಮಾಡಿದ್ದೀನಿ, ಇನ್ನೊಂದು ಜಾತಿ ಮೀನು ತರ್ತೀನಿ ರೀ ಅದರಲ್ಲಿ. ಅದು ಭಾಳ ತರೋದಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ತಂದಿರ್ತೀವಿ ನಾವು. ಯಾಕೆ ಸರ್? ಅದು ಗ್ರಾಸ್ ಕಾರ್ಪ್ ಅಂಥೇಳಿ, ಓನ್ಲಿ ಅದು ಬರೀ ಕಸ ಕಡ್ಡಿಗಳನ್ನು ತಿಂದು ಮೇವು ತಿಂದು ಬದುಕ್ತದೆ ರೀ ಅದು. ಅದು ಒಂದು 500-600 ಮೀನು ತಂದು ಹಾಕಿರ್ತೀವಿ ನಾವು. ಅಷ್ಟೇನಾ ಸರ್? ಅಷ್ಟೇ, ಭಾಳ ಯಾಕೆ ಸರ್ ತರೋದಿಲ್ಲ. ಅದು ಅಷ್ಟೇ? ಯಾಕಂದ್ರೆ ಅದು ಬರೀ ಅಷ್ಟು ನಮಗೆ ಕಸ ತಂದು ಹಾಕ್ಲಿಕ್ಕೆ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಶಾಂಪಲಿಗೆ ಬಿಟ್ಟಿರ್ತೀವಿ.
ಅದು ಚಲೋ ಬರ್ತದೆ ರೀ. ಹ್ಮ್ ಹಿಂಗಾಗಿ ಇದು ಮೀನುಗಾರಿಕೆ ಏನೈತೆ ನೋಡ್ರಿ, ಭಾಳ ಸರಳ. ಹ್ಮ್ ಆಮೇಲೆ ಯಾವುದೇ ರೋಗಗಳು ಜಾಸ್ತಿ ಬರೋದಿಲ್ಲ ರೀ. ಅಕಸ್ಮಾತ್ ಏನಾದರೂ ರೋಗ ಬಂತಂದರೆ ಆ ಮೀನು ಮೇಲೆ ತೇಲಿಕ್ಕೆ ಶುರು ಆಗ್ತಾವೆ ರೀ. ಒಂದೆರಡು ಮೀನುಗಳು ತೇಲಕ್ಕೆ ಶುರುವಾಗಿ ಆ ಮೀನುಗಳ ಮೇಲೆ ಕೆಂಪು ಚುಕ್ಕಿಗಳು ಇರ್ತಾವೆ ರೀ. ಆ ಚುಕ್ಕಿ ಏನಾರ ಕಾಣಿಸಿದರೆ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಸುಣ್ಣದ ಪುಡಿ ಹೋಗ್ತೀವಿ ರೀ. ಇಲ್ಲ ಅಂದರೆ ಈ ಪೊಟ್ಯಾಷಿಯಮ್ ಪರ್ಮಾಂಗನೇಟ್ ಏನು ಇರ್ತದಲ್ಲ, ಹ್ಮ್ ಅದನ್ನು ಒಂದು ಬಕೆಟ್ ನೀರಿನೊಳಗೆ ಹಾಕ್ಕೊಂಡು ನೀರಿಗೆ ಚೆಲ್ಲಿಬಿಟ್ರೆ 2-3 ದಿನದೊಳಗೆ ಕಂಟ್ರೋಲ್ ಆಗಿಬಿಡ್ತಾವೆ, ಹುಳ ಆರಾಮಾಗಿಬಿಡ್ತಾವೆ ಅಲ್ಲಿ ಇರ್ತಕ್ಕಂಥ ಮೀನು. ಅದನ್ನು ಬಿಟ್ಟರೆ ಮತ್ತು ಯಾವ ದೊಡ್ಡ ಯಾವುದೇ ಡಿಸೀಸ್ ಆಗಲಿ ಏನು ಪ್ರಾಬ್ಲಮ್ ಇಲ್ಲ. ಹ್ಮ್ ಏನು ನಾವು ಸರಾಸರಿ ಅದು ಒಂದು ಎಕರೆ ಕೃಷಿ ಹೊಂಡಗಳು ಅಲ್ಲಿ ನಮ್ಗೆ ಎಷ್ಟು ಲಾಭ ಸಿಗ್ತದೆ ಅಂದರೆ, ಎಲ್ಲ ಖರ್ಚು ಹೋಗಿ ಒಂದು 50-60 ಸಾವಿರ ರೂಪಾಯಿ ಎಲ್ಲ ಉಳಿತದೆ ನಮಗೆ. ಒಂದು 70-80 ಸಾವಿರ ರೂಪಾಯಿ ಮೀನು ಆಗ್ತದೆ ರೀ. ನಾನು ಖರ್ಚು ಮಾಡೋದು ಒಂದು 10-15 ಸಾವಿರ ರೂಪಾಯಿ ಖರ್ಚು ಮಾಡಿರ್ತೀನಿ ರೀ. ಒಂದು 50-60 ಸಾವಿರ ರೂಪಾಯಿ ಉಳಿತಾಯ ಆಗ್ಬಿಡ್ತದೆ ರೀ. ಅಲ್ಲ ಅಲ್ಲಿ ಏನು ಏನು ಬೆಳೆ- ಮಾಡೋದಿಲ್ವಲ್ಲ, ಕೆಲಸ ಏನು ಏನಿಲ್ಲ. ಬೆಳೆಲಾರ್ದ ಭೂಮಿಯೊಳಗೆ ಒಂದು 50-60 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತೀವಲ್ಲ ಅದು. ಆಮೇಲೆ ನಾವು ಬಿಟ್ಟಂಥ ನೀರು ಏನೈತಲ್ಲ ರೀ, ಅದು ಸದುಪಯೋಗ ಆಗ್ತದೆ ರೀ. ಹ್ಮ್ ನಮ್ಗೆ 2 ರೀತಿಯಿಂದ ಅನುಕೂಲ. ಒಂದನೇದು ರೈತನಿಗೆ ಉಪಕಸಬಾಗಿ ಮೀನಿನೊಳಗೆ ಲಾಭ ಸಿಕ್ಬಿಡ್ತದೆ. ಹ್ಮ್ ಎರಡನೇದಾಗಿ ನಮ್ಮ ಅಂತರ್ಜಲ ಮಟ್ಟನೂ ಕುಸಿಯೋದಿಲ್ಲ, ನಮ್ಮ ನೀರು ಕಡಿಮೆ ಆಗೋದಿಲ್ಲ ರೀ. ಈಗ ಆ ಉದ್ದೇಶಕ್ಕಾಗಿ ಮಾಡ್ಕೊಂಡಿದ್ರೆ ಒಳ್ಳೆ ಲಾಭ ಕೂಡ ಆಗುತ್ತೆ. ಲಾಭ ತಂದು ಕೊಟ್ಟೈತೆ ನಿಮ್ಗೆ ಸದ್ಯಕ್ಕೆ. ಬನ್ನಿ ಸರ್ ನೋಡ್ಕೊಂಬರೋಣ ಹೋಗಿ. ಬರ್ರಿ. ಒಂದ್ಸರಿ ತುಂಬ್ತೆ ಅಂದ್ರೆ 1.5 ವರ್ಷ ತನಕ ಹೋಗೋದಿಲ್ಲ. ಹ್ಮ್ ಬಟ್ ನೋಡ್ರಿ ವೇಸ್ಟ್ ಆಗಂತ ನೀರ್ನ ಇವತ್ತಿಷ್ಟು ಚೆನ್ನಾಗಿ ಉಪಯೋಗ ಮಾಡ್ಕೊಂತ ಇದ್ರಲ್ಲ. ಇದೇನೈತೆ ರೀ, 9 ಅಡಿ ಆಳ ಇದೆ ಇದು. ಇದು ಸರ್ ಡೆಪ್ ಜಾಸ್ತಿ ಇಟ್ಕೊಂಡಿದೆ ಇದು. ಓಕೆ. ಆ ಕಡೆ ಇನ್ನೊಂದು ತೋರಿಸಿದ್ನಲ್ಲ, ಅದೇನೈತಲ್ಲ ಅದು 6.5 ಫೀಟ್ ಐತ್ರಿ ಆಳ. ಖರ್ಚು ಎಷ್ಟು ಬಂತ ಸರ್? ಖರ್ಚು ಒಂದೊಂದು ಹೊಂಡಕ್ಕೆ 3.5 ಲಕ್ಷ ರೂಪಾಯಿ ಬಂದವು. ಒಂದೊಂದು ಹೊಂಡಕ್ಕೆ 3.5 ಲಕ್ಷ. ಇಟೇಚು ಮತ್ತು ಇಲ್ಲಿ ಮಣ್ಣು ತೊಗೊಂಡು ಬೇರೆ ಕಡೆ ಹಾಕೋದಕ್ಕೆ ಟ್ರ್ಯಾಕ್ಟರ್ ಬಾಡಿಗೆ ಎಲ್ಲ ಮಷಿನ್ ಮುಖಾಂತರ ಮಾಡಿಸಿವಿ. ಇದು ಒಂದು 3 ಲಕ್ಷ ರೂಪಾಯಿ ಬಂದ ನೋಡ್ರಿ. 3-3.5 ಲಕ್ಷ ಒಂದೊಂದು ಹೊಂಡ ತೆಗಿಯೋಕೆ 2 ಸೇರಿ 7 ಲಕ್ಷ. 7 ಲಕ್ಷ ಸರ್. ಬಟ್ 7 ಲಕ್ಷ ರಿಟರ್ನ್ಸ್ ಕೊಟ್ಟಿದ್ಯಾ ನಿಮ್ಗೆ? ಕೊಟ್ಟಿದೆ ಸರ್, ಬಂದಿದೆ. ಈಗಾಗಲೇ 7 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ನನಗೆ ಪ್ರತಿ ವರ್ಷ 70-80 ಸಾವಿರ ರೂಪಾಯಿ ಒಂದೊಂದರಾಗ ಬರ್ತದೆ ನನಗೆ. ಇನ್ನು ನಮಗೆ ಇದು ಎಲ್ಲಿ ತನಕ ಬೇಕು ಅಲ್ಲಿ ತನಕ ಇರ್ತದೆ. ಇದು ಒಂದು ಸ್ವಲ್ಪ ತೆಗ್ಸಿದ್ದು, ಹೀಗಾಗಿ ನನಗೆ ಇನ್ನೂ ಮುಂದೆನೂ ಸಿಗ್ತದೆ. ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಹಾಂ, ನಿಮ್ಮ ಬೋರ್ವೆಲ್ ಅದು ಅಂತರ್ಜಲ ಇಂಪಾರ್ಟೆಂಟ್ ಸರ್, ಅದು ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ನನ್ನ ನೀರು ಸ್ಟಾಕ್ ಆಗಿ ಇಲ್ಲೇ ಭೂಮಿ ಒಳಗೆ ಹಿಂಗ್ತಾ ಹೋತಂದರೆ ಅದು ನಮ್ಮ ಸ್ಟೋರ್ ಆದಮೇಲೆ ನಮ್ಮ ಭೂಮಿ ಇದು ಈ ಹಿಂಗಿದ ನೀರು ಬೋರ್ ಮುಖಾಂತರ ನಮ್ಗೆ ವಾಪಸ್ ಬರ್ತದೆ. ಹೌದು. ಅಲ್ಲಿ ನಮ್ಮ ಬೋರ್ ಯಾವಾಗಲೂ ರಿಚಾರ್ಜ್ ಆಗಿರ್ತದೆ, ಹೋಗೋದಿಲ್ಲ. ಮುಂಚೆ ಎಲ್ಲ ಈಗ ಹೆಚ್ಚು ಕಡಿಮೆ 15 ವರ್ಷದ ಹಿಂದೆ ಸರ್ ನಮ್ಮ ಮಾರ್ಚ್ ಏಪ್ರಿಲ್ನಲ್ಲಿ ನೀರು ಕಡಿಮೆ ಆಗಿಬಿಡೋದು ರೀ. ಸರ್ ಕಡಿಮೆಯಾಗಿ ಕೆಲವು ಬೆಳೆ ಒಣಗುವಂಥ ಸಂದರ್ಭನೂ ಬಂದು ಹೋಗ್ಯಾವ್ರಿ. ಅವು ಇದು ಏನು ಮಾಡ್ಕೊಂಡಿವಿ ನೋಡ್ರಿ, ಅವಾಗಲಿಂದ ನೀರಿನ ಕೊರತೆ ಕಡಿಮೆ ಆಗಿಬಿಟ್ಟಿದೆ. ಅಕಸ್ಮಾತ್ ಅಲ್ಲಿ ನೀರು ಕಡಿಮೆ ಇದ್ರೂ ಸಹ ಇದನ್ನು ತೊಗೊಂಡು ಉಪಯೋಗ ಮಾಡ್ಕೊಂಡು ನಮ್ಮ ಬೆಳೆಗಳನ್ನ ಬೆಳ್ಕೋಬೋದು. ಅದು ಒಂದು ಅನುಕೂಲ ಆಗ್ತದೆ. ಯಾಕಂದರೆ ಇನ್ನೊಂದು ಏನಾಗ್ತದೆ ಅಂದರೆ, ರೈತನಿಗೆ ಆರ್ಥಿಕ ಪರಿಸ್ಥಿತಿಯಿಂದ ಗಟ್ಟಿ ಇರೋದಿಲ್ಲ ಸರ್ ಮೊದಲನೇದಾಗಿ. ಆಮೇಲೆ ಸರ್ಕಾರಗಳು ಏನದಾವೆ ನೋಡ್ರಿ, ನಿಜವಾದ ರೈತರನ್ನ ಹುಡುಕಿ ಅವರಿಗೆ ಸಹಾಯ ಕೊಡೋದಿಲ್ಲ. ಈಗ ಏನು ಮಾಡ್ತದೆ ಸರ್ಕಾರ, ಒಳ್ಳೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಅಡ್ಡಾಡೋರಿಗೆ ಬರ್ತಕ್ಕಂಥ ಸೌಲಭ್ಯಗಳನ್ನು ಅವ್ರಿಗೆ ಕೊಟ್ಟುಬಿಡ್ತದೆ. ಅದು ಸದುಪಯೋಗ ಆಗೋದಿಲ್ಲ. ಹೀಗಾಗಿ ಸರ್ಕಾರಗಳು ವಿಶೇಷವಾಗಿ ಗಮನ ಹರಿಸಿ ಯಾವ್ಯಾವ ರೈತ ಇಚ್ಛೆಯಿಂದ ಮಾಡ್ತಾನೆ, ಯಾವ ರೈತನ ಅದನ್ನು ಸದುಪಯೋಗ ಮಾಡ್ಕೊತಾನ ಅನ್ನೋ ಗೊತ್ತಿದ್ದವನಿಗೆ ಅಂಥ ಯೋಜನೆಗಳನ್ನ ಅಳವಡಿಸ್ಕೊಟ್ರೆ, ಸರ್ಕಾರಗಳು ಏನು ಕೊಡ್ತಾವೆ ನೋಡ್ರಿ ಈ ಯೋಜನೆಗಳು, ಸದುಪಯೋಗ ಆಗ್ಲಿಕ್ಕೆ ಸಾಧ್ಯ ಐತೆ. ಸರ್ಕಾರಗಳು ಏನೋ ಬಿಡಪ್ಪ ಕೊಡಬೇಕಾಗಿದೆ ಈ ವರ್ಷ ನಾವು ಅಂಥೇಳಿ ಯಾವುದೋ ಒಬ್ಬ ದೊಡ್ಡ ಲೀಡರ್ನಿಂದ ಅಡ್ಡಾಡೋನಿಗೆ ಕೊಟ್ಬಿಟ್ರೆ ಅವ್ನು ತಿಂದು ಕುತ್ಕೊಂಡ್ಬಿಡ್ತಾನೆ ರೀ. ಅದು ಉಪಯೋಗ ಆಗೋದಿಲ್ಲ. ನಿಜವಾದ ರೈತರುಗಳಿಗೆ ಸರ್ಕಾರದ ಸೌಲಭ್ಯಗಳು ತಲುಪ್ತಾ ಇಲ್ಲ, ಅದೇ ಮೈನಸ್ ಪಾಯಿಂಟ್. ಹೌದು. ಭಾಳ ಖುಷಿ ಆಯ್ತು ಸರ್ ತಗೊಂಡು ಭೇಟಿಯಾಗಿದ್ದು. ಬನ್ನಿ ಸರ್ ಹೋಗಿ ಬರೋಣ ಆ ಕಡೆ ಸೀತಾಫಲ ತೋಟಕ್ಕೆ.